ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ. ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದರ ಹೆಸರು ಕಾಳು ಉಂಡೆ ಅಥವಾ ಸುಕ್ಕಿನ ಉಂಡೆ ಅಂತ ಇದನ್ನು ಕರಿತೀವಿ. ತುಂಬ ಕಡಿಮೆ ಸಾಮಾನುಗಳನ್ನು ಯೂಸ್ ಮಾಡಿ ಇದನ್ನು ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಅಕ್ಕಿಯನ್ನು 3-4 ಬಾರಿ ವಾಶ್ ಮಾಡಬೇಕು. ಉಂಡೆಗೆ ಕೋಟಿಂಗ್ ಮಾಡೋದಕ್ಕಾಗಿ ಅಕ್ಕಿಯನ್ನು ನೆನೆಸ್ಕೊಳ್ತಾ ಇರೋದು. ನಾನಿಲ್ಲಿ ತಿಂಡಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಿನಿಮಮ್ 2 ಗಂಟೆ ಆದರೂ ಇದು ನೆನೆಬೇಕು. 1 kg ಹೆಸರು ಕಾಳಿಗೆ 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನೆನೆಸಬೇಕಾಗತ್ತೆ. ಈ ಗ್ಲಾಸ್ನಲ್ಲಿ ನಾನು ಅಕ್ಕಿಯನ್ನು ತಗೊಂಡಿರೋದು. ಇದು ವಾಶ್ ಮಾಡಿದ ಮೇಲೆ ಇದಕ್ಕೆ ನೀರನ್ನು ಹಾಕಿ ಇದನ್ನು ನೆನೆಯೋದಕ್ಕೆ ಇಟ್ಕೊಳ್ಳಿ. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ಹೆಸರು ಕಾಳನ್ನು ಹಾಕಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿ. ನಾನಿಲ್ಲಿ 1 kg ಆಗುವಷ್ಟು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೀನಿ. 1 kg ಆಗುವಷ್ಟು ಹೆಸರು ಕಾಳಿಗೆ ಸೇಮ್ 1 kg ಆಗುವಷ್ಟು ಬೆಲ್ಲ ಬೇಕಾಗುತ್ತೆ. ಹೆಸರು ಕಾಳಿನ ಬದಲಿಗೆ ರವೆಯನ್ನು ಕೂಡ ಯೂಸ್ ಮಾಡ್ತಾರೆ. ಇದು ಗೋಲ್ಡನ್ ಕಲರ್ ಬರೋ ಥರ ಇದನ್ನು ಫ್ರೈ ಮಾಡಿ. ಇದು ಫ್ರೈ ಆಗಿದ ಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದೇ ಪಾತ್ರೆಗೆ ಆಗಲೇ ತೋರಿಸಿದ್ನಲ್ಲ ಅದೇ ಗ್ಲಾಸಿನ ಅಳತೆಯಲ್ಲಿ 1 ಗ್ಲಾಸ್ ಆಗುವಷ್ಟು ತಿಂಡಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಇದು ಫ್ರೈ ಆಗಿದ ಮೇಲೆ ಇದನ್ನು ಹೆಸರು ಕಾಳು ಹಾಕಿರುವಂಥ ಪಾತ್ರೆಗೆ ಇದನ್ನು ಹಾಕಿ ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ನೀರೇನಾದರೂ ಇದ್ದರೆ ಅದನ್ನು ಒರೆಸ್ಕೊಳ್ಳಿ. ಅದಕ್ಕೆ ತಣ್ಣಗಾಗಿರುವಂಥ ಹೆಸರು ಕಾಳು ಮತ್ತು ಅಕ್ಕಿಯನ್ನು ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸಾಗಿರೋ ಪೌಡ್ರ್ ಬೇಡ, ಈ ಥರ ಇದ್ದರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಉಳಿದ ಹೆಸರು ಕಾಳನ್ನು ಮತ್ತೆ ಪೌಡ್ರ್ ಮಾಡಿ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 1 kg ಹೆಸರು ಕಾಳಿಗೆ 4 ಕಾಯಿ ಆಗುವಷ್ಟು ಕಾಯಿ ತುರಿಬೇಕಾಗತ್ತೆ. ಕಾಯಿಯನ್ನು ನಿಧಾನಕ್ಕೆ ತುರಿದುಕೊಳ್ಳಿ. ಕಾಯಿಯನ್ನು ಮತ್ತೆ ರುಬ್ಬೋದಿಲ್ಲ, ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಇದನ್ನು ತುರ್ಕೊಳ್ಬೇಕಾಗುತ್ತೆ. ನಂತರ ಆಗಲೇ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಅದರ ಜೊತೆಯಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಳಿ. ರುಬ್ಬುವಾಗ ಮಧ್ಯದಲ್ಲಿ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ನೀರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪ ಆಗಿರಬೇಕು ಇದು. ಇನ್ ಕೇಸ್ ಹಿಟ್ಟಿಗೇನಾದರೂ ನೀರು ಜಾಸ್ತಿ ಆದರೆ ಆಗ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಈ ಹದದಲ್ಲಿ ಬರೋ ಥರ ಮಾಡ್ಕೊಳ್ಬೇಕು. ನಂತರ ಇವಾಗ ಬೆಲ್ಲವನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಬೆಲ್ಲ ಬೇಗ ಕರಗಲಿ ಅಂತ. 1 kg ಆಗುವಷ್ಟು ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಇದನ್ನು ಇವಾಗ ಪಾತ್ರೆಗೆ ಹಾಕಿ ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಗ್ಯಾಸ್ ಮೇಲೆ ಕರಗೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಕರಗಿದ ಮೇಲೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಹಾಗಾಗಿ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕುದಿ ಬಂದು ಒಂದೆಳೆ ಪಾಕ ಬರಬೇಕು. ಇವಾಗ ಇದಕ್ಕೆ ಕಾಯಿ ತುರಿಯನ್ನು ಆ್ಯಡ್ ಮಾಡಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ.
ಕಾಯಿ ತುರಿ ಹಾಕಿದ ಮೇಲೆ ಅದನ್ನು ಇನ್ನೂ 10 ನಿಮಿಷ ಬೇಯಿಸಬೇಕು, ಇಲ್ಲಾಂದರೆ ಉಂಡೆ ಬೇಗ ಹಾಳಾಗುತ್ತೆ. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್ ಮತ್ತು ಹೆಸರುಕಾಳು ಪೌಡರನ್ನ ಆ್ಯಡ್ ಮಾಡಿ ಮತ್ತು ಇದನ್ನು ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ಇದು ಬೆಂದು ಈ ಹೂರಣ ಈ ಥರ ಹುಡಿ ಹುಡಿ ಆಗಬೇಕು. ನಂತರ ಗ್ಯಾಸನ್ನು ಆಫ್ ಮಾಡಿ ನಿಂಬೆಹಣ್ಣಿನ ಗಾತ್ರದ ಸೈಜಿನ ಉಂಡೆಯನ್ನು ಮಾಡಿ. ಹೂರಣ ತುಂಬ ತಣ್ಣಗಾದರೆ ಗಟ್ಟಿಯಾಗುತ್ತೆ. ಸ್ವಲ್ಪ ಬೆಚ್ಚಗಿರುವಾಗಲೇ ಬೇಗ ಬೇಗ ಉಂಡೆಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಉಂಡೆಯನ್ನು ಮಾಡ್ತಾ ಮಾಡ್ತಾ ಗ್ಯಾಸ್ ಮೇಲೆ ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಳ್ಳಿ. ನಂತರ 10ರಿಂದ 15 ಉಂಡೆಯನ್ನು ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ಕಾದಿರುವ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಇದನ್ನು ಟಚ್ ಮಾಡಬೇಡಿ. ನಂತರ ಇದನ್ನು ತಿರ್ಸಿ ಹಾಕೊಳ್ಳಿ. ಆಲ್ರೆಡಿ ಒಳಗಡೆ ಹೂರಣ ಬೆಂದಿರೋದ್ರಿಂದ ಮೇಲ್ಗಡೆ ಕೋಟಿಂಗ್ ಮಾತ್ರ ಬೆಂದರೆ ಸಾಕಾಗುತ್ತೆ. ಇದು ಬೆಂದು ಈ ಥರ ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನು ತೆಗೆಯಿರಿ. ಅದೇ ತರಹ ಉಳಿದ ಉಂಡೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಕೋಟಿಂಗ್ ಸರಿಯಾಗಿ ಬಂದಿಲ್ಲ ಅಂದರೆ ಹೂರಣ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹಿಟ್ಟಿನ ಹದವನ್ನು ನೋಡ್ಕೊಂಡು ಮಾಡಿ. 1 kg ಹೆಸರು ಕಾಳಿನಲ್ಲಿ ಇಷ್ಟೆಲ್ಲ ಉಂಡೆ ಆಗುತ್ತೆ. ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿರುತ್ತೆ. ಇದನ್ನು ಹಾಗೆ ಕೂಡ ಇಡ್ಬೋದು, ಇಲ್ಲಾಂದರೆ ಈ ಥರ ಒಂದೊಂದನ್ನು ಬಿಡಿಸಿ ಕೂಡ ಇಡ್ಬೋದು. 1 ಮಂತ್ ಆದರೂ ಇದು ಹಾಳಾಗೋದಿಲ್ಲ. ಹೆಸರು ಕಾಳಿನ ಉಂಡೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.